2 ಓವರ್ ಅಂತಿಮ ಒಂದು ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಶ್ರೀಲಂಕಾದ ತಂಡ ಕಿರಣ್ ಹೊಸ ಆಟಗಾರ. ತನ್ನ ಮೊತ್ತ 17ಕ್ಕೆ 2 ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಂಡು ಜಾನ್ಸನ್ ಕುಂದಾಪುರದ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಕಿರಣ್ ಒಂದೊಡ ಸೇರ್ಪಡೆಯನ್ನು ಕಂಡ್ರು. ತಂಡದ ಮೊತ್ತ 18 ಓಟಗಳು. 4 ದಿನಗಳಿಂದ ನಿರಂತರವಾಗಿ ಸಾಗ್ತಾ ಇರುವಂತಹ ಪಂದ್ಯಾಟದ ಅಂತಿಮ ಸರದ ಮತ್ತರು ಅನುಭವಿ ಎಸೆತಗಾರ. ಈ ಹಂತದಲ್ಲಿ ಲೆಫ್ಟಿ ಕಿರಣ್ ಎಸೆದಿರುವಂತಹ ಚೆಂಡು. ಕಿರಣ್ ಕ್ಲೀನ್ ಬೌಲ್ಡ್. ಶ್ರೀಲಂಕಾದ ಮಾಲಿಂಗ ಮತ್ತು ಶ್ರೀಲಂಕಾದ ಪತಿರಾಡ ಇದೇ ರೀತಿಯ ಒಂದು ಎಸೆತದ ಶೈಲಿಯನ್ನು ತೋರ್ಪಡಿಸ್ತಾರೆ. ಆದರೆ ಶ್ರೀಲಂಕಾ ಮೂಲದ ಬೌಲರ್ಗಳು ಕೂಡ ಬಹಳಷ್ಟೊಂದು ಅಡ್ಡ ಎಸೆತಗಳನ್ನು ಅತ್ಯುತ್ತಮ ರೀತಿಯಲ್ಲಿ ಒಂದು ದಾಖಲಿಸ್ತಾ ಇರುವಂತಹ ಬೌಲರ್ಗಳು ಕೂಡ. 3 ಮೊದಲ ಚೆಂಡಿಯಲ್ಲಿ ಒಂದು ಮೊದಲ ವಿಕೆಟ್ ಅನ್ನು ಹಾರಿಸಿದಂತ ಸಂಜು ಶ್ರೀಲಂಕಾದ ಪರವಾಗಿ ತನ್ನ ಮೊತ್ತ 18 ಓಟಗಳು. ಹೊಸ ಆಟಗಾರ ತಂಜಿಮ ಅಂಗಣ ಒಳಭಾಗಕ್ಕೆ ಬರ್ತಾ ಇದ್ದಾರೆ. ಜಾನ್ಸನ್ ಕುಂದಾಪುರದ ಪರವಾಗಿ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. 2 ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡಿನಲ್ಲಿ ಒಂದು ಕಿರಣ್ ಅನ್ನ ವಿಕೆಟ್ ಅನ್ನು ಉರುಳಿಸಿದ್ದಾರೆ. ಅದಾದ ಬಳಿಕ ಇವಾಗ ಡಾಟ್ ಬಾಲ್ ಸೇರ್ಪಡೆ. ಮತ್ತು 3ನೇ ಚೆಂಡು ಫ್ರೆಂಡ್ಸ್ ಬೆಂಗಳೂರಿನ ಪ್ರವರ್ತಕರಾಗಿರ್ತಕ್ಕಂಥ ರೇಣುಗೌಡ್ರ ಒಂದು ಬೌಲಿಂಗ್ ತುದಿಯನ್ನು ಬಳಸಲಾಗ್ತಾ ಇದೆ. ಬಹಳಷ್ಟೊಂದು ತಮ್ಮ ರೀತಿಯ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೇಡಿದ ಓವರ್ ದಾಖಲಿಸುವಂತ ಒಂದು ಬೌಲರಿಗೆ 1,000 ನಾಗೇಶ್ ಅವರು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಳ್ಳುವಂತ ಬೌಲರಿಗೆ 1,000, ಹ್ಯಾಟ್ರಿಕ್ ಬೌಂಡರಿ ದಾಖಲಿಸುವಂತ ಆಟಗಾರರಿಗೆ 1,000 ರೂಪಾಯಿಗಳ ಘೋಷಣೆ ಕೂಡ. ಔಟರೇಜ್ ಆಗ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೂಡ. ಸತತ 4 ಚೆಂಡು ಮುಕ್ತಾಯವನ್ನು ಕಾಡ್ತಾ ಇದೆ. ಯಾವುದೇ ರೀತಿಯ ಓಟಗಳನ್ನು ಶ್ರೀಲಂಕಾದ ಪರವಾಗಿ ಸಂಜು ಈ ಹಂತದಲ್ಲಿ ಬಿಟ್ಕೊಡ್ತಾ ಇಲ್ಲ. 2 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಬಾಲ್. ಮತ್ತೆ 5ನೇ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಓವರಿನ ಅಂತಿಮ 1 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಮೇಡ್ ಇನ್ ಓವರ್ ಆಗುತ್ತಾ ನೋಡಬೇಕಾಗಿದೆ ಕೂಡ. ಪ್ರೋ SRV ಟ್ರೋಫಿಯ ಫೈನಲ್ ಅಂಗಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಶ್ರೀಲಂಕಾ ವರ್ಸಸ್ ಜಾನ್ಸನ್ ಕುಂದಾಪುರ. ಅಡ್ಡ ಹೊಡೆತ ದಾಖಲಿಸಬಲ್ಲ ಪ್ರಯತ್ನ. ತನ್ಮೂಲಕ ಟೂರ್ನಮೆಂಟಿನ ಮೇಡ್ ಇನ್ ಓವರ್ ಅನ್ನು ಫೈನಲ್ ಹಂತ. ನಾಲ್ಕನವರ ಮೊದಲ ಚೆಂಡಿನಲ್ಲಿ ಓಟಗಳು ಬರ್ತಾ ಇಲ್ಲ. ಕಿಶೋರ ಪಡುಕೆರೆ 1-2 ಬೌಂಡರಿಯನ್ನು ದಾಖಲಿಸಿದ್ದಾರೆ. ಬಿಟ್ರೆ ಅದಾದ ಬಳಿಕ 1 ಮೇಡ್ ಇನ್ ಓವರ್ ಅನ್ನು ಸಂಜು ದಾಖಲಿಸಿದ್ದಾರೆ. ರಿಫಾಕ್ ಎಸೆದಿರುವಂತಹ ಚೆಂಡು ತನ್ಮೂಲಕ ಬಹಳಷ್ಟು ಹೊಡೆತ. ಚೆಂಡು ಸೀಮಾರೇಖೆ ಹೊರಭಾಗದ ಕ್ರಮಿಸಿದೆ. ಬೌಂಡ್ರಿ. ಜಾನ್ಸನ್ ಕುಂದಾಪುರ
ತಂಡ ಪರವಾಗಿ ಅತ್ಯುತ್ತಮ ರೀತಿಯ ಆಟವನ್ನು ಆಡಬಲ್ಲಂತ ರಿಫಾಕ್ ಉಡುಪಿ ಬೌಂಡರಿಯನ್ನು ದಾಖಲಿಸಿದ್ದಾರೆ. ತಂಡ ಮತ್ತೆ 22 ಔಟ್ ಸೈಡ್ ಲಕ್ಷ್ಯ ಅನ್ನುವಂತ ಸೂಚನೆ. 5 ಓಟಗಳ ಸೇರ್ಪಡೆಯೂ ಕೂಡ ವೈಡ್ ಪ್ಲಸ್ ಬೌಂಡ್ರಿ. ತಂಡದ ಮತ್ತೆ 27 ಓಟಗಳು. ಜಾನ್ಸನ್ ಕುಂದಾಪುರದ ತಂಡ. ಈ ನಡುವೆ ಎಸೆದಿರುವಂತಹ ಚೆಂಡು ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳನ್ನು ಸೇರ್ಪಡೆ ಕಾಣ್ತಾ ಇದೆ. ಮೂರು ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮತ್ತೆ 4ನೇ ಬಾರಿ 4ನೇ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆಡಬಲ್ಲಂತ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದೊಡ ಸೇರ್ಪಡೆ. ತಂಡದ ಮೊತ್ತ ಈ ಹಂತದಲ್ಲಿ 28 ಓಟವನ್ನು ದಾಖಲಿಸ್ತಾ ಇದೆ ಜಾನ್ಸನ್ ಕುಂದಾಪುರದ ತಂಡ. ಲಾಸ್ಟ್ ಬಾಲ್ 2 ಚೆಂಡು ಈ ಓವರ್ನಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಅಂತಿಮ ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಈ ಹಂತದಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತಗಳು ಮತ್ತೆ ಮುಂದುವರಿಕೆಯನ್ನು ಕಾಡ್ತಾ ಇದೆ. ತಂಡದ ಮೊತ್ತ 29 ಓಟಗಳು. ಅಖಿಲ ಸತ್ಯಾರ್ಕೆ ಭಾಗದಲ್ಲಿ ಒಂದೊಡ ಸೇರ್ಪಡ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ ಜಾನ್ಸನ್ ಕುಂದಾಪುರ ತಂಡ. ತಂಡದ ಮೊತ್ತ 30. ಇನ್ನಿಂಗ್ಸಿನ ಅಂತಿಮ ಓವರ್ 5 ಚೆಂಡು ಬಾಕಿಯಲ್ಲಿದೆ. ಸ್ಲೋವರ್ ಚೆಂಡುಗಳಿಗೆ ಅವಕಾಶಗಳು ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ ಶ್ರೀಲಂಕಾದ ತಂಡ. ಡಾಟ್ ಬಾಲ್ ವೈಡ್ ಬಾಲ್ ಚೆಕಿಂಗ್ ಆಗಿ ಗ್ರೌಂಡ್ ಅಂಪೈರ್ಸ್ ಇವಾಗ ತೃತೀಯ ನೇತೃತ್ವ ಹೋಗ್ತಾ ಇದ್ದಾರೆ. ಯಾವ ತೀರ್ಪು ಹೊರ ಬೀಳುತ್ತೆ ನೋಡಬೇಕಾಗಿದೆ. ಎಸ್ ಗುಡ್ ಬಾಲ್ ಅನ್ನುವಂತ ಸೂಚನೆ ಕೂಡ. ನಾಲ್ಕು ಚೆಂಡು
ಬಾಕಿಯಲ್ಲಿದೆ. ನೆಟನೇರ ಹೊಡೆತ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಒಂದೊಡೆ ಸೇರ್ಪಡೆಯೂ ಕೂಡ. ತಂಡದ ಮೊತ್ತ 31. 3 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದ್ದಾವೆ. ಸ್ಟ್ರೈಕ್ ಪ್ರೊಟೆಕ್ಟ್ ಮಾಡಬಲ್ಲಂತ ಆಟಗಳು ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಜಾನ್ಸನ್ ಕುಂದಾಪುರ ಅಂತಿಮ ಹಂತದಲ್ಲಿ ರನ್ಔಟ್ ಮುಖಾಂತರವಾಗಿ ಮತ್ತೊಂದು ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಲಾಸ್ಟ್ ಬಾಲ್. ಎರಡು ಚೆಂಡು ಬಾಕಿಯಲ್ಲಿದೆ. ಅಂಗಣ ಒಳಭಾಗದಲ್ಲಿ ಹೊಸ ಆಟಗಾರ ಸಂದೇಶ. ಲಾಸ್ಟ್ ಒನ್ ಬಾಲ್. ಈ ಹಂತದಲ್ಲಿ ಸಿಕ್ಸರ್ ದಾಖಲಿಸಿದ್ದಾರೆ. ತನ್ನ ಮೊತ್ತ 30. 1 ಓಟಗಳು 32ರ ಟಾರ್ಗೆಟ್ ಕೂಡ. ಅದ್ಯಾವ ತಂಡ ಮೊದಲ ಪ್ರಶಸ್ತಿಯನ್ನು ಜಯಿಸ್ತಾರೆ ನೋಡಬೇಕಾಗಿದೆ. ಸೂಚನೆ ಬರ್ತಾ ಇದೆ. 1+1 2 ಓಟದ ಸೇರ್ಪಡೆ ಶ್ರೀಲಂಕಾ. ಜಸಂತ್ ಎಸೆತರ್ಕವಾಗದಲ್ಲಿ ಜಾನ್ಸನ್ ನ ಪರವಾಗಿಯೂ ಕೂಡ. ಹ್ಯಾಟ್ರಿಕ್. ಈ ಹಂತದಲ್ಲಿ ವೈಡ್ ಬಾಲ್. ಒಂದೊಡ ಸೇರ್ಪಡೆ ಕೂಡ. ಮಹೇಶ್ ಅವರು ಈ ಒಂದು ಇನ್ನಿಂಗ್ಸ್ ನಲ್ಲಿ 3 ಬೌಂಡರಿಯನ್ನು ದಾಖಲಿಸಿದ್ರೆ ಶ್ರೀಕಾಂತ್ ಅವರಿಂದ 1,000 ರೂಪಾಯಿಗಳ ಘೋಷಣೆ ಕೂಡ. ಈಗಾಗಲೇ ನಾಗೇಶ್ ಅವರು ಮೊದಲಿಗೆ ಘೋಷಣೆ ಮಾಡಿದ್ದಾರೆ. ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸುವಂತ ಆಟಗಾರಿಗೆ 1,000, ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಳ್ಳುವಂತ ಆಟಗಾರಿಗೆ 1,000, ಮೇಡಿನ ಓವರ್ ದಾಖಲಿಸುವಂತ ಆಟಗಾರರಿಗೆ ಹಂತದಲ್ಲಿ 1,000 ತನ್ಮೂಲಕ ಡೈರೆಕ್ಟ್ ಶೂಟ್ ಅನ್ನು ಮಾಡ್ತಕ್ಕಂತ ಜಾನ್ಸನ್ ಇಂದ ತನ್ಜೀಮ್. ತೃತೀಯ ನೇತೃತ್ವ ಹೋಗ್ತಾ ಇದ್ದಾರೆ. ರನ್ಔಟ್ ಚೆಕಿಂಗ್ ಆಗಿ ಅದ್ಯಾವ ತೀರ್ಪು ಹೊರ ಬೀಳುತ್ತೆ ನೋಡಬೇಕಾಗಿದೆ.
ಎಸ್ ಔಟ್ ಅನ್ನುವಂತ ಸೂಚನೆ ಹದದಲ್ಲಿ ಬರ್ತಾ ಇದೆ. ಶ್ರೀಲಂಕಾ ಮೊದಲ ವಿಕೆಟ್ ಆಘಾತವೂ ಕೂಡ. ತಂಜೀಮ್ ಬಹಳಷ್ಟು ತಮ್ಮ ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ. ಮತ್ತೆ ಎರಡಕ್ಕೆ ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. 32 ಟಾರ್ಗೆಟ್ ನಂಬರ್. ಫೈನಲ್ ಪಂದ್ಯಗಳ ಒಳಭಾಗದಲ್ಲಿ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಮಣಿ ಹೊಸ ಆಟಗಾರ ಸೇರ್ಪಡೆ ಕೂಡ. ಮತ್ತೆ ಜಸಾದ್ ಮೂರನೇ ಚೆಂಡಿಗಾಗಿ. ಮೂರನೇ ಚೆಂಡು ಒಂದಡ ಸೇರ್ಪಡೆ. ಮತ್ತೆ ಇವಾಗ ಮೂರಕ್ಕೆ ಏರಿಕೆಯನ್ನು ಕಂಡುಕೊಳ್ತಕ್ಕಂತ ತಂಡ. ಓಕೆ, 4 ಓಟಗಳು. ಮತ್ತೆ ಜಸಾಂತ್ ಎಸೆದವರ್ಗ ಭಾಗದಲ್ಲಿ ಕುಳಿತು ಆಡಬಲ್ಲಂತ ಪ್ರಯತ್ನವನ್ನು ಮಾಡಿದರೆ ತನ್ಮೂಲಕ ರಿಫಾಕ್ ಚೇತರಕ್ಷಕ. ಮತ್ತೊಂದಳ ಸೇರ್ಪಡೆಯೂ ಕೂಡ. ಚೇತನ್ ಅವರ ವಿಕೆಟ್ ಅನ್ನು ಜಾನ್ಸನ್ ಬೌಲರ್ಗಳು ಉರುಳಿಸಿದ್ರೆ SK ಸ್ಪೋರ್ಟ್ಸ್ ಉಡುಪಿಯಿಂದ 1,000 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ಲೇಟ್ ಕಟ್ ಆಡಬರಂತ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಜಾನ್ಸನ್ ಕುಂದಾಪುರಲ್ಲಿ ಫೈನಲ್ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಣ್ಣ, ಪ್ರೇಕ್ಷಕರು ಗಮನಿಸಬೇಕು, ನಿಮ್ಮ ಪ್ರೋತ್ಸಾಹ ಕೇವಲ ಚಪ್ಪಾಳೆ ಮಾತ್ರ ನೀಡಬೇಕು ಎನ್ನುವಂತ ಸೂಚನೆಯನ್ನು ಸಂಘಟಕರು ಕೊಡ್ತಾ ಇದ್ದಾರೆ, ಆರಕ್ಷಕರು ಕೊಡ್ತಾ ಇದ್ದಾರೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆಡಬಲ್ಲಂತ ಪ್ರಯತ್ನ, ಮತ್ತೊಂದು ಡೈರೆಕ್ಟ್ ಶೂಟ್ ಅನ್ನು ಮಾಡಬಲ್ಲಂತ ಪ್ರಯತ್ನವನ್ನು ಮಾಡಿದ್ದಾರೆ. ಒಂದೊಳ ಸೇರ್ಪಡೆ. ಮತ್ತೆ ಇವಾಗ 7ಕ್ಕೆ ಏರಿಕೆಯನ್ನು ಕಟ್ಕೊಳ್ತಾ ಇದೆ. ಆರಂಭಿಕ ಓವರಿನ ಮುಕ್ತಾಯದಲ್ಲಿ ಕೂಡ
ಸಂದೇಶ ಸತಗಾರಿಕೆ ಭಾಗದಲ್ಲಿ ಎಳೆದವರ ಮೊದಲ ಚೆಂಡು ಡಾಟ್ ಬಾಲ್ ಸೇರ್ಪಡೆ ಕೂಡ. ಮೂವತ್ತ 32ರ ಟಾರ್ಗೆಟ್ ಅನ್ನು ಚೇಸಿಂಗ್ ಅನ್ನು ಮಾಡ್ಕೊಳ್ತಕ್ಕಂಥ ತಂಡ ಶ್ರೀಲಂಕಾ. ಜಾನ್ಸನ್ ಕುಂದಾಪುರ ಒಂದು ಅತ್ಯುತ್ತಮ ರೀತಿ ಆಟವನ್ನು ಆಡ್ತಾ ಇದೆ. ಎರಡನೇ ಚೆಂಡು ಬಹಳಷ್ಟು ಉತ್ತಮ ರೀತಿ ಒಂದು ಹೊಡೆತ ಒಂದೊಡ ಸೇರ್ಪಡೆ ಕಾಡ್ತಾ ಇದೆ. ತನ್ನ ಮತ್ತೆ 8 ಓಟಗಳು. ಹೌದು, ಈ ಹಂತದಲ್ಲಿ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ರನ್ಔಟ್ ಮುಖಾಂತರವಾಗಿ 2ನೇ ವಿಕೆಟ್ ಆಘಾತವನ್ನು ಕಾಡ್ತಕ್ಕಂಥ ಶ್ರೀಲಂಕಾದ ತಂಡ 5 ಓವರ್ಗಳಲ್ಲಿ 32 ಟಾರ್ಗೆಟ್ ನಲ್ಲಿ ಇವಾಗ ಜಾನ್ಸನ್ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಹೊಸ ಆಟಗಾರ ಸಂದೀಪ ಪೂಂಜಾಲಿಯ ಸೇರ್ಪಡೆ. ತಡ ಮತ್ತೆ 8 ಮತ್ತೆ ಸಂದೇಶ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳೊಂದು ಸೇರ್ಪಡೆ ಕಂಡುಕೊಳ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯೊಂದು ಓವರ್ ಅನ್ನು ದಾಖಲಿಸಬಲ್ಲಂತ ಪ್ರಯತ್ನವನ್ನು ಜಾನ್ಸನ್ ಪರವಾಗಿ ಮಾಡ್ತಕ್ಕಂಥ ಉಡುಪಿಯ ಪರಿಸರದ ಸಂದೇಶ. ಸಂದೇಶ ಉರುಳಿಸುವಂತ ಪ್ರತಿ ವಿಕೆಟಿಗೂ 500 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. SK ಸ್ಪೋರ್ಟ್ಸ್ ಉಡುಪಿ ಆ ನಿಟ್ಟಿನಲ್ಲಿ ತಂಡ ಮೊತ್ತ 9ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ ಶ್ರೀಲಂಕಾದ ತಂಡ. 2 ದವರ ಚಾಲ್ತಿಯಲ್ಲಿ ಪಂದ್ಯಾಟ ಇವಾಗ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಜಾನ್ಸನ್ ಕುಂದಾಪುರ 40 ಗಜಗಳ ಪಂದ್ಯಾಟದಲ್ಲಿ ಬಹಳಷ್ಟು ಪ್ರಶಸ್ತಿಗಳ ಜಯಿಸಿದಂತ ತಂಡ ಕೂಡ ಜಾನ್ಸನ್. ರವೀಂದ್ರ ಹೆಗಡೆ ಸಾರಥ್ಯದಲ್ಲಿ ಮೊಟ್ಟ ಮೊದಲ ಬಾರಿ ಕೇವಲ 40 ಗಜಗಳ ಪಂದ್ಯಾಟವನ್ನು ಆಡ್ತಾ ಇತ್ತು ಜಾನ್ಸನ್ ಕುಂದಾಪುರ. ಇವತ್ತಿನ ದಿನಗಳಲ್ಲಿ 90 ಗಜಗಳೊಂದು ರಾಷ್ಟ್ರೀಯ ಮಟ್ಟದ ಪಂದ್ಯಕೂಟವನ್ನು ಕೂಡ ಜಾನ್ಸನ್ ಆಡ್ತಾ ಇದೆ. ಆ ನಿಟ್ಟಿನಲ್ಲಿ ಭರತ್ ಚೆನ್ನೈ ಹಂತದಲ್ಲಿ ಅತ್ಯುತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಕಂಡುಕೊಳ್ತಾ ಇದೆ. ತಡ 9 2 ಓವರ್ಗಳ ಮುಕ್ತಾಯದ ಕಂಡುಕೊಳ್ತಾ ಇದೆ ಕೂಡ. ರಾಜ ಸಾಲಿಗ್ರಾಮದಂತ ಒಂದು ಅತ್ಯುತ್ತಮ ಒಂದು ಆಟಗಾರರನ್ನು ಟೆನ್ನಿಸ್ ಬಾಲಿಗ ಕೂಡ ಭರತ್ ಫ್ರಮ್ ಚೆನ್ನೈ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಜಾನ್ಸನ್ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಬಲ್ಲಂತ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಭಾರತದ ಸತತದಲ್ಲಿ ಯಾವುದೇ ರೀತಿಯ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆಯೂ ಕೂಡ ಈ ರೀತಿಯ ಒಂದು ಹೊಸ ಹೊಸ ಆಟಗಾರರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಕ್ಕಂಥ ರವೀಂದ್ರ ಹೆಗಡೆ. ಈ ಹಂತದಲ್ಲಿ ರನ್ಔಟ್ ಮಾಡುವ ಪ್ರಯತ್ನ ತನ್ಮೂಲಕ ಭಾರತ್ ಬಹಳಷ್ಟು ಉತ್ತಮ ರೀತಿಯೊಂದು ಡೈರೆಕ್ಟ್ ಶೂಟ್ ಅನ್ನು ಮಾಡ್ತಾ ಇದ್ದಾರೆ. ಮತ್ತೆ ಹೊರ ಹೋಗ್ತಾ ಇದ್ದಾರೆ. ಅದ್ಯಾವ ತೀರ್ಪು ಬರುತ್ತೆ ನೋಡ್ಬೇಕಾಗಿದೆ. ಜಾನ್ಸನ್ ಭರತ್ ಅವರು ಪಡ್ಕೊಳ್ಳುವಂತ ಪ್ರತಿ ವಿಕೆಟಿಗೂ SK ಸ್ಪೋರ್ಟ್ಸ್ ಉಡುಪಿ
ರೂಪಾಯಿಗಳ ಘೋಷಣೆ ಮಾಡ್ತಾ ಇದೆ. ಅದ್ಯಾವ ತೀರ್ಪು ಹೊರಬೀಳುತ್ತೆ ನೋಡಬೇಕಾಗಿದೆ. ಈ ಹಂತದಲ್ಲಿ ಔಟ್ ಅನ್ನುವಂತ ಸೂಚನೆಯೂ ಕೂಡ ಮೂರನೇ ವಿಕೆಟ್ ಆಘಾತವನ್ನು ಸಂದೀಪ ಪೂಂಜಾಲಿಯ ರೂಪದಲ್ಲಿ ಕಳ್ಕೊಳ್ತಾಗತ್ತ ಸೂಪರ್ ಫ್ಯಾಷನ್ ಶ್ರೀಲಂಕಾದ ತಂಡ 9-3 ಶರತ್ ಹೊಸ ಆಟಗಾರ ಸೇರ್ಪಡೆ ಕೂಡ ಭರತ ಎಸೆದಿರುವಂತ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಚೆಂಡು ಸೀಮರಕ್ಕೆ ಹೊರಭಾಗ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆಯೂ ಕೂಡ ತಳಮತ್ತ 13 ಓಟಗಳು. ಜಯಕ್ಕಾಗಿ 19 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. ಶ್ರೀಲಂಕಾ ಮೊದಲ ಪ್ರಶಸ್ತಿಯನ್ನು ಜಯಿಸುವುದಕ್ಕಾಗಿ ಕೂಡ ಬಹಳಷ್ಟು ತವೃತ್ತಿಯ ಒಂದು ಎಸೆತ ದಾಖಲಿಸಬಲ್ಲದ ಪ್ರಯತ್ನ. ತನ್ಮೂಲಕ ವೈಡ್ ಬಾಲ್ ಚೆಕ್ಕಿಂಗ್ ಆಗಿ ಇವಾಗ ವಿಕೆಟ್ ಕೀಪರ್ ಅನಿಲ್ ಕಾರ್ವಿ ರಿವ್ಯೂ ಅನ್ನ ಪಡ್ಕೊಳ್ತಾ ಇದ್ದಾರೆ. ಗ್ರೌಂಡ್ ಅಂಪೈರ್ ತೃತೀಯ ನೇತ್ರದತ್ತ ಹೋಗ್ತಾ ಇದ್ದಾರೆ ಕೂಡ. ಎಸ್ ವೈಡ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ ಕೂಡ. ತಳಮತ್ತ 14 ಮತ್ತೆ ಮೂರನೆಯ ಓವರ್ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅದ್ಯಾವ ತಂಡ ಮೊದಲ ಪ್ರಶಸ್ತಿಯನ್ನು ಪ್ರೋ SRV ಟ್ರೋಫಿಯ ಪ್ರಶಸ್ತಿಯನ್ನು ಜಯಿಸ್ತಾರೆ ನೋಡಬೇಕಾಗಿದೆ. ಮತ್ತೆ ಭರತ್ ಬಹಳಷ್ಟು ತವೃತ್ತಿ ಎಸೆತ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಕೂಡ ಲಾಸ್ಟ್ ಬಾಲ್ ಮತ್ತೆ ವೈಡ್ ಬಾಲ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅತಿರಿಕ್ತ ಓಟಗಳ ಒಂದು ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 15 ಓಟಗಳು. ಜಯಕ್ಕಾಗಿ ಕೇವಲ 17 ಓಟಗಳು ಬರಬೇಕಾಗಿವೆ. ಮತ್ತೆ ಒಂದೆಡೆ ಸೇರ್ಪಡೆ. ತಂಡದ ಮೊತ್ತ 16ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ.
ಔಟ್ ಅಲ್ಲಿ ಜಾಗ್ತಕ್ಕಂಥ ಚೆಂಡು ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಸೇರ್ಪಡೆ. 3 ಓವರ್ಗಳ ಮುಕ್ತಾಯದಲ್ಲಿ ತಡ ಮತ್ತೆ ಇವಾಗ 17 ಓಟಗಳು 12 ಎಸೆತ ಜಯಕ್ಕಾಗಿ 15 ಓಟಗಳು ಬರಬೇಕಾಗಿವೆ. ರಕ್ಷಿತ ಬೆಳ್ಳಂಪಳ್ಳಿ ಎಸೆತಗಾರಿಕೆ ವಿಭಾಗದಲ್ಲಿ ಜಾನ್ಸನ್ ಕುಂದಾಪುರ ಪರವಾಗಿ 4ನೇ ಓವರ್ಗಾಗಿ ಬರ್ತಾ ಇರುವಂತಹ ಬೌಲರ್ ಕೂಡ. ಮೊದಲ ಚೆಂಡು ಬಹಳ ಕ್ಷೇತ್ರ ರಕ್ಷಣೆ ತನ್ಮಾಲಕ ಅನಿಲ್ ಕಾರ್ವಿ ವಿಕೆಟ್ ಕೀಪರ್. ರನ್ಔಟ್ ಚೆಕ್ಕಿಂಗ್ ಆಗಿ ಇವಾಗ ಮತ್ತೆ ತೃತೀಯ ನೇತ್ರನತ್ತ ಹೋಗ್ತಾ ಇದ್ದಾರೆ ಗ್ರೌಂಡ್ ಅಂಪೈರ್ಸ್ ಗಳು ಕೂಡ. ನಾಟ್ ಔಟ್ 11 ಎಸೆತ 14 ಓಟಗಳು ಬರಬೇಕಾಗಿದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ 10 ಎಸೆತ 14 ಓಟದ ಅವಶ್ಯಕತೆ. ಜಾನ್ಸನ್ ಕುಂದಾಪುರದ ತಂಡ ಪಂದ್ಯಾಟವನ್ನು ಉಳಿಸಿಕೊಳ್ಳಬಲ್ಲಂತ ಪ್ರಯತ್ನಗಳನ್ನು ಅಂತಿಮ ಹಂತದಲ್ಲಿ ಮಾಡ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ 9 ಎಸೆತ 14 ಓಟದ ಅವಶ್ಯಕತೆ. ಇದೇ ರೀತಿಯ ಪಂದ್ಯಾಟವನ್ನು ಸೆಮಿಫೈನಲ್ ಹಂತದಲ್ಲಿ ಆಡಿರ್ತಕ್ಕಂಥ ಜಾನ್ಸನ್ನಿನ ತಂಡ ಇದೇ ರೀತಿಯ ವಾತಾವರಣ ಇತ್ತು. 9ಕ್ಕೆ 14 ಇತ್ತು. ಅಂತಿಮ ಹಂತದಲ್ಲಿ 6ಕ್ಕೆ 12 ಬಂತು. ಆ ಪಂದ್ಯಾಟವನ್ನು ಬರ ತುಳಿಸಿದ್ರು. ಇವಾಗ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಕೂಡ. ಎಂಟಕ್ಕೆ 14 ನೋಡಿ, ಯಾವುದೇ ತಂಡಗಳು ಜಯಿಸಿದ್ರು ಕೂಡ ವಿಕೆಟ್ ಮತ್ತು ಬೆಲ್ಸ್ ಗಳನ್ನ ಕೀಳುವಂತಿಲ್ಲ, ಗಮನಿಸಿಕೊಳ್ಳಿ. ಈ ಹಂತದಲ್ಲಿ ತನ್ಮಾಲಕ ರಕ್ಷಿತ್ ಬೆಳ್ಳಂಪಳ್ಳಿ ಪಂದ್ಯದ ಚಿತ್ರಣವನ್ನು ಬದಲಿಸುವ ಪ್ರಯತ್ನವನ್ನು ಈ ಹಂತದಲ್ಲಿ ಮಾಡ್ತಾ ಇದ್ದಾರೆ ಜಾನ್ಸನ್ ಕುಂದಾಪುರ. 7ಕ್ಕೆ 14 ಸೆಮಿಫೈನಲ್ ಹೋರಾಟವು ಕೂಡ ಇದೇ ರೀತಿಯಲ್ಲಿ ಒಂದು ಜಾನ್ಸನ್ಗೆ ಬಂದಿತ್ತು. ಅಗ್ನಿ ಪರೀಕ್ಷೆ ಎದುರಾದ್ರೂ ಕೂಡ ಸೆಮಿಫೈನಲ್ ಅನ್ನ ಜಯಿಸಿದ್ದಾರೆ. ಇವಾಗ ಮತ್ತೊಂದು ಸರ್ವ ಸಿದ್ಧತೆಯನ್ನು ಮಾಡ್ತಾ ಇದೆ. ಕ್ರಾಸ್ ಲೈನ್ ಹೊಡೆತ ತನ್ಮೂಲಕವಾಗಿ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಜಾನ್ಸನ್ ಸತತ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. 6ಕ್ಕೆ 14 ಓಟಗಳು ಬರಬೇಕಾಗಿದೆ. ಮೊದಲ ಪ್ರಶಸ್ತಿಯನ್ನು ಜಾನ್ಸನ್ ಪಡ್ಕೊಳ್ಳಬೇಕಾದ್ರೆ 40 ಗಜಗಳ ಪಂದ್ಯಾಟದಲ್ಲಿ ಒಂದು 250ಕ್ಕೂ ಪ್ರಶಸ್ತಿಗಳನ್ನು ಜಯಿಸಿದಂತ ಒಂದು ತಂಡ ಕೂಡ ಜಾನ್ಸನ್ ಕುಂದಾಪುರ. 2025 ಒಂದು ಫ್ಲೋ SRB ಟ್ರೋಫಿಯತ್ತ ಕಣ್ಣನ್ನು ಹಾಯಿಸ್ತಾ ಇದ್ದಾರೆ. ಮಹಾಲಕ್ಷ್ಮಿ ಕ್ರೀಡಾಂಗಣ ಒಳಭಾಗದಲ್ಲಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಪಂದ್ಯಕೂಟವನ್ನು ಆಡ್ತಾ ಇದೆ ಜಾನ್ಸನ್ ಕುಂದಾಪುರ. ರಾಣಿ ಹಬ್ಬ ಕಾಡದ ಮೈದಾನ ಒಳಭಾಗದಲ್ಲಿ ಫೈನಲ್ ಪಂದ್ಯಾಟದ
ಹಿಡಿತವನ್ನು ಸಾಧಿಸಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಭರತ್ ಫ್ರಮ್ ಚೆನ್ನೈ ಅಂತಿಮ ಓವರ್ಗಾಗಿ. ವೈಡ್ ಬಾಲ್ 6ಕ್ಕೆ 13. ಎರಡು ತಂಡಗಳಲ್ಲಿ ಒಂದು ದ್ವಿತೀಯ ಪ್ರಶಸ್ತಿ ಕನ್ಫರ್ಮ್ ಆಗ್ತಾ ಇದೆ. ಮೊದಲ ಪ್ರಶಸ್ತಿಗಾಗಿ ಮಾತ್ರ ಅಂಗನವಾಡಿ ಹೋರಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪ್ರೋ SRB ಟ್ರೋಫಿಗಾಗಿ ಬಳಸಿದ ಹೊಡೆತ ತನ್ಮೂಲಕ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸಿದ ಹಂತದಲ್ಲಿ ಬೌಂಡ್ರಿ. 4 ರನ್ ಸೇರ್ಪಡೆ. 5 ಎಸೆತ. 9 ಓಟಗಳು ಬರಬೇಕಾಗಿವೆ. Five balls, 9 runs to win. ಐದಕ್ಕೆ 9. 5 balls, 9 runs to win. ಶ್ರೀಲಂಕಾ ಬರಬೇಕಾಗಿದೆ ಕೂಡ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. 4 ಎಸೆತ. 9 ಓಟದ ಅವಶ್ಯಕತೆ. ಚೆನ್ನೈ ತಂಡದಲ್ಲಿ ಆಡ್ತಕ್ಕಂಥ ಆಟಗಾರ ಕೂಡ ಭರತ್. ಪಂದ್ಯಾಟವನ್ನು ಜಾನ್ಸನ್ಗೆ ಉಳಿಸ್ತಾರ ನೋಡಬೇಕಾಗಿದೆ. ಫೈನಲ್ ಸ್ಲೋ ಓವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. 3 ಎಸೆತ. 9 ಓಟಗಳು ಬರಬೇಕಾಗಿದೆ. 3 balls, 9 runs to win. ಮೂರಕ್ಕೆ 9. ಜಾನ್ಸನ್ ಪಂದ್ಯಾಟದ ಮೇಲೆ ರಾಜ್ಯಭಾರವನ್ನು ನಡೆಸುವಂತ ಪ್ರಯತ್ನವನ್ನು ಮಾಡುತ್ತಾ ಇದೆ. ಈ ಹಂತದಲ್ಲಿ ತೀರಾ ಕ್ಲೋಸ್ ಆಗಿ ಬಿದ್ದ ಚೆಂಡು ವಿಕೆಟ್ ಆಘಾತವನ್ನು ಕಾಡ್ತಾರೆ ಶ್ರೀಲಂಕಾದ ತಂಡ. ಪ್ರೋ SRB ಟ್ರೋಫಿಯ ಮೇಲೆ ಆಧಿಪತ್ಯವನ್ನು ಸಾಧಿಸುವ ಪ್ರಯತ್ನವನ್ನು ಮಾಡ್ತಕ್ಕಂಥ ಜಾನ್ಸನ್ ಕುಂದಾಪುರದ ತಂಡ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ. 2ಕ್ಕೆ 9. 2 balls, 9 runs to win. ಪಂದ್ಯ ಸಮಬಲವಾದ್ರೆ ಸೂಪರ್ ಓವರ್. ನೋಡಿ, ಯಾವುದೇ ತಂಡ ಜಯಿಸಿದ್ರು ಕೂಡ ವಿಕೆಟ್ ಬೆಲ್ಸ್ ಗೆಲ್ಲುವಂತಿಲ್ಲ. ಅಂಪೈರ್ಸ್ಗಳು ಗಮನಿಸಿ, ವಿಕೆಟ್ ಮತ್ತು ಬೆಲ್ಸಿನ ಜವಾಬ್ದಾರಿ ನಿಮ್ದಾಗಿರುತ್ತೆ. ರಾಣಿ ಹಬ್ಬ ಕಾಡ್ತಾ ಮೈದಾನದ ಒಳಭಾಗದಲ್ಲಿ ಒಂದು ಆಧಿಪತ್ಯವನ್ನು ಸಾಧಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥ ಜಾನ್ಸನ್ ಕುಂದಾಪುರ ತಂಡ ಪಂದ್ಯದ ಮೇಲೆ ರಾಜ್ಯಭಾರವನ್ನು ನಡೆಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. 2ಕ್ಕೆ 9. ಅಖಿಲ ಲೆಫ್ಟಿ ಆಟಗಾರ ಬರ್ತಾ ಇದ್ದಾನೆ. ಈ ಹಂತದಲ್ಲಿ ತನ್ಮೂಲಕ ಜಾನ್ಸನ್ ಸರ್ವ ಸಿದ್ಧತೆಯನ್ನು ಈ ಹಂತದಲ್ಲಿ ಮಾಡ್ತಾ ಇದೆ. ಆಟ ಸೈಲೆಂಟ್ ಬೌಲರ್ ಕೂಡ ಭರತ್ ಫ್ರಮ್ ಚೆನ್ನೈ. ಒಂದು ಬೌಂಡರಿಯನ್ನು ಕೊಟ್ಟರು ಕೂಡ ಒಂದು ರಿಲೀಫ್ ಮೈಂಡ್ ಓವರ್ ಅನ್ನು ದಾಖಲಿಸ್ತಾ ಇರುವಂತ ಬೌಲರ್ ಕೂಡ. ಈ ಹಂತದಲ್ಲಿ ಮತ್ತೆ ಸರ್ವ ಸಿದ್ಧತೆಯಲ್ಲಿ ಜಾನ್ಸನ್ ಕುಂದಾಪುರ ಪ್ರೋ SRB ಟ್ರೋಫಿಯ ಮೇಲೆ ಕಣ್ಣನ್ನಾಯಿಸ್ತಾ ಇದ್ದಾರೆ. ರವಿ ಹೆಗಡೆ ಅವರ ಸಾರಥ್ಯದ ತಂಡ ಈ ಹಂತದಲ್ಲಿ 2025 ಪ್ರೋ SRB ಟ್ರೋಫಿಯ ವಿಜಯಿಗಳ ತಂಡ ಜಾನ್ಸನ್ ಕುಂದಾಪುರದ ತಂಡ. ಅಭಿನಂದನೆಗಳು. ಶ್ರೀಲಂಕಾ ತಂಡಕ್ಕೂ ಕೂಡ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದಾವೆ. ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು